ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರವಿಚಂದ್ರಿಕಾ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಕೇಕ್ನ ಮಾಡೋಣ ಬನ್ನಿ. ಯಾವ ಕೇಕ್ ಅಂತಂದರೆ ಬಾಳೆಹಣ್ಣಿನಿಂದ ಹೆಲ್ದಿಯಾಗಿ ಮಕ್ಕಳಿಗೆ ಮನೆಯಲ್ಲಿ ಕೇಕ್ನ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ. ಇಲ್ಲಿ 6 ಬಾಳೆಹಣ್ಣು ತೊಗೊಂಡಿದ್ದೀನಿ. ತುಂಬ ಹಣ್ಣಾಗಿರಬೇಕು, ಆ ಥರದ ಬಾಳೆಹಣ್ಣು ತೊಗೋಬೇಕು. ಬಾಳೆಹಣ್ಣು ಕೇಕ್ ಮಾಡೋದಕ್ಕೆ ಇವಾಗ 1.5 ಕಪ್ಪಷ್ಟು ನಾನು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. 1 ಗ್ಲಾಸಷ್ಟು ಎಣ್ಣೆ, ವೆನಿಲಾ ಎಸೆನ್ಸು, ಸಕ್ಕರೆ ಮತ್ತು ಸೋಡಾ, ಬೇಕಿಂಗ್ ಸೋಡಾ ಆಮೇಲೆ ತೊಗೊಳ್ಳೋಣ. ಇವಾಗ ನಾನಿಲ್ಲಿ ಜಲ್ಡಿನ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ಗಂಟುಗಳು ಮತ್ತು ಏನಾದರೂ ಕಸ ಇದ್ದರೆ ಬರಲಿ ಅಂತೇಳ್ಬಿಟ್ಟು ನೀಟಾಗಿ ಈ ಥರ ಜಲ್ಡಿ ಮಾಡ್ಕೊಳ್ಳೋಣ ಹಿಟ್ಟನ್ನೆಲ್ಲ. ಬಾಳೆಹಣ್ಣಿನಿಂದ ಕೇಕ್ ಮಾಡಿಕೊಟ್ರೆ ಮಕ್ಕಳಿಗೆ ಯಾರು ಬಾಳೆಹಣ್ಣ ತಿನ್ನಲ್ಲ, ಮನೆಯಲ್ಲಿ ಮಕ್ಕಳುಗಳು ಇಷ್ಟಪಡಲ್ಲ, ಅವ್ರಿಗೆ ಈ ರೀತಿ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನಾನಿಲ್ಲಿ ಇದರಲ್ಲಿ 1 ಕಪ್ಪಷ್ಟು ಸಕ್ಕರೆನ ತೊಗೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ 1.5 ಕಪ್ಪಷ್ಟಿಗೆ ಅಷ್ಟು ಸಕ್ಕರೆ ಸಾಕು. ಸ್ವೀಟು ಕೂಡ ಕರೆಕ್ಟ್ ಆಗುತ್ತೆ. ಇನ್ನೂ ಕಮ್ಮಿ ಬೇಕು ಅಂದರೆ, ನಿಮಗೆ ಸ್ವೀಟ್ ಜಾಸ್ತಿ ಇಷ್ಟ ಇಲ್ಲ ಅಂದರೆ ಇನ್ನೂ ಬೇಕಾದ್ರೆ ಕಮ್ಮಿ ತೊಗೋಬೋದು. ಇಲ್ಲಿ ನಾನು ಈ ಅಳತೆಗೆ ಕರೆಕ್ಟಾಗಿದೆ. ಬಾಳೆಹಣ್ಣಲ್ಲೂ ಕೂಡ ಸ್ವೀಟ್ ಇರೋದ್ರಿಂದ ನೀವು ಇನ್ನೂ ಸ್ವಲ್ಪ ಸಕ್ಕರೆನ ಕಮ್ಮಿ ಮಾಡಿಕೊಂಡ್ರೂ ಒಳ್ಳೆಯದು. ಇವಾಗ ನಾನು ಬಾಳೆಹಣ್ಣ ಬಿಡಿಸ್ಕೊಂಡು ಚೆನ್ನಾಗಿ ಈ ಥರ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಈ ಥರ ಮ್ಯಾಶರ್ ಇಲ್ಲ ಅಂತಂದರೆ ಕೈಲಿ ಕೂಡ ನೀವು ಮ್ಯಾಶ್ ಮಾಡ್ಕೋಬೋದು ನೀಟಾಗಿ. ಇಲ್ಲಿ ನಾನು ಹಾಲು ಇಲ್ಲಿ ಏನೂ ಬಳಸ್ತಾ ಇಲ್ಲ, ಯಾಕಂದರೆ ಬಾಳೆಹಣ್ಣು ಮಿಕ್ಸ್ ಮಾಡ್ತಾ ಬಾಳೆಹಣ್ಣಲ್ಲೇ ಕೂಡ ರಸ ಬಿಟ್ಕೊಳ್ಳುತ್ತೆ, ಅದೇ ಕೂಡ ಇದಾಗುತ್ತೆ. ಇಲ್ಲಿ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಜೊತೆಗೆ ಬಾಳೆಹಣ್ಣು ಮಿಕ್ಸ್ ಮಾಡ್ಕೊಳ್ಳೋಣ. ಅದೇ ಮಿಕ್ಸ್ ಮಾಡ್ತಾ ಕರೆಕ್ಟ್ ಆಗುತ್ತೆ. ಇವಾಗ ಸಕ್ಕರೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ, ಎಲ್ಲವನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಬಾಳೆಹಣ್ಣು ಜೊತೆ ಸಕ್ಕರೆ, ಎಣ್ಣೆ ಎಲ್ಲವೂ ಕೂಡ ಚೆನ್ನಾಗಿ ಹೊಂದ್ಕೋಬೇಕು. ನಾನಿಲ್ಲಿ ಮೊಟ್ಟೆ ಆಗಲಿ ಮೊಸರು ಆಗಲಿ ಏನೂ ಬಳಸ್ತಾ ಇಲ್ಲ, ಆದರೂ ಕೂಡ ಚೆನ್ನಾಗಿ ಕೇಕು ಸಾಫ್ಟಾಗಿ ಬರುತ್ತೆ. ಎಲ್ಲೂ ಕೂಡ ವಿಡಿಯೋನ ಮಿಸ್ ಮಾಡದೆ ನೋಡಿಕೊಂಡು ಈ ಕೇಕ್ನ ಮಾಡಿ ಈಸಿಯಾಗಿ ಮನೇಲಿರೋ ಸಾಮಗ್ರಿಗಳನ್ನೇ ಬಳಸಿ ಕೇಕ್ನ ಮಾಡುವಂಥದ್ದು. ನಿಮಗೆ ವೆನಿಲಾ ಎಸೆನ್ಸು ಇಲ್ಲ ಅಂತ ಅಂದ್ರೂ ಕೂಡ ಏಲಕ್ಕಿ ಪೌಡರ್ನ ಹಾಕ್ಕೊಂಡು ಫ್ಲೇವರ್ಗೆ ನೀವು ಮನೇಲಿ ಮಾಡಿಕೊಡ್ಬೋದು. ಕೆಲವರಿಗೆ ವೆನಿಲಾ ಎಸೆನ್ಸ್ ಸಿಗುತ್ತೆ, ಸಿಗಲ್ಲ, ಅದಕ್ಕೋಸ್ಕರ ನೋಡಿ. ಇವಾಗ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ಯಾವ ರೀತಿ ನೀರು ಥರ ಬಿಟ್ಕೊಳ್ತು, ಇದಕ್ಕೆ ಹಾಲು ಹಾಕೋ ಅವಶ್ಯಕತೆ ಇಲ್ಲ. ಇವಾಗ ನಾನು ಗೋಧಿ ಹಿಟ್ಟನ್ನ ಜಲ್ಡಿ ಮಾಡ್ಕೊಂಡಿದ್ನಲ್ಲ, ಎಲ್ಲವೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ತುಂಬ ನೀರು ತೆಳುವಾಗೂ ಬೇಡ, ಸ್ವಲ್ಪ ಗಟ್ಟಿಯಾಗಿದ್ರೂ ಇನ್ನೂ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಹಿಟ್ಟು ಎಲ್ಲ ಏನೇನಿದೆ ಹಸಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬಾಳೆಹಣ್ಣು ಅದು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು, ಇಲ್ಲಾಂದರೆ ಹಿಟ್ಟು ಹಾಗಂಗೆ ಉಳ್ಕೊಂಬಿಡುತ್ತೆ. ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದು ಬೇಕಿಂಗ್ ಸೋಡಾ, 1 ಸ್ಪೂನಷ್ಟು ಬೇಕಿಂಗ್ ಸೋಡಾ ತೊಗೊಂಡಿದ್ದೀನಿ. ಆಮೇಲೆ ಒಂದು ಚಿಟಿಕೆ ಅಷ್ಟು ಅಡುಗೆ ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಹಾಕ್ಕೊಳ್ತಾ ಇದ್ದೀನಿ. ನಾನು ಆಗಲೇ ಹೇಳ್ದಂಗೆ ವೆನಿಲಾ ಎಸೆನ್ಸ್ ಇಲ್ಲ ಅಂತಂದರೆ ಏಲಕ್ಕಿ ಪುಡ ಕೂಡ ನೀವು ಬಳಸ್ಕೋಬೋದು ಫ್ಲೇವರ್ಗೆ. ಇವಾಗ ಇದನ್ನು ಹಾಕಿ ನಾವು ಏನು ಮಾಡಬೇಕಪ್ಪ ಅಂದರೆ, ಫಸ್ಟು ಬೇಕಿಂಗ್ ಸೋಡಾನ ನಾವು ಲಾಸ್ಟ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು, ಇಲ್ಲಾಂದರೆ ಏನಾಗ್ಬಿಡುತ್ತೆ ಅದು ಬಬಲ್ಸ್ ಥರ ಬರುತ್ತೆ. ಹಾಗಾಗಿ ಎಲ್ಲ ಮಿಕ್ಸ್ ಆದಮೇಲೆ ನಾವು ಹಾಕೋಬೇಕು. ಈ ಕಡೆ ನಾನು ಕುಕ್ಕರ್ನ ತೊಗೊಂಡು ಕುಕ್ಕರಲ್ಲಿ ಡೈರೆಕ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ವಲ್ಪ ಎಣ್ಣೆನ ಹಾಕಿ ಎಲ್ಲಕ್ಕೂ ಸ್ವೆಡ್ ಮಾಡ್ಕೋತಾ ಇದ್ದೀನಿ. ಈ ಥರ ಸುತ್ತ ಎಣ್ಣೆನ ಹಾಕ್ಬಿಟ್ಟು ಎಲ್ಲ ಸವರ್ಕೊಂಬಿಡಿ ಎಣ್ಣೆ ನೀಟಾಗಿ, ಇಲ್ಲಾಂದರೆ ಕೇಕು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ, ಅಂಟ್ಕೊಬಿಡುತ್ತೆ. ಅದಕ್ಕೋಸ್ಕರ ನೀಟಾಗಿ ಎಲ್ಲನೂ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಆಮೇಲೆ ಸ್ವಲ್ಪ ಗೋಧಿ ಹಿಟ್ಟನ್ನು ತಗೊಂಡು ಈ ರೀತಿ ಎಲ್ಲ ಕಡೆ ಹಾಕೋಬಿಟ್ಟು ಆಮೇಲೆ ನಾವು ಈ ಬೆಟರ್ನ ನಾವು ಹಾಕ್ಕೊಳ್ಳೋಣ. ಇದಕ್ಕೆ ನೋಡಿ, ನಾನು ಮಾಡಿರೋದು ಈ ರೀತಿ ಇದೆ ಬೆಟರು, ತುಂಬ ತೆಳುವು ಮಾಡಿಲ್ಲ, ಇಷ್ಟಿದ್ರೆ ಸಾಕು. ಬನಾನಾ ಕೇಕು ಅನ್ಬೋದು ಅಥವಾ ಬ್ರೆಡ್ಡು ಅನ್ಬೋದು, ಯಾವ ರೀತಿ ಅಂದ್ರೂ ಓಕೆ. ಈ ರೀತಿ ಚೆನ್ನಾಗಿ ಸ್ವಲ್ಪ ಕುಟ್ಬಿಟ್ಟು ಮೇಲೆ ಡ್ರೈ ಫ್ರೂಟ್ಸ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಇದ್ದರೆ ನೀವು ಯಾವ್ದಾದ್ರು ಡ್ರೈ ಫ್ರೂಟ್ಸ್ಗಳನ್ನ ಹಾಕೋಬೋದು. ಇಲ್ಲಿ ತವನ ಕಾಯಕ್ಕಿಟ್ಟಿದ್ದೆ, ಚೆನ್ನಾಗಿ ಅದು ಬಿಸಿಯಾಗಿದೆ. ಇವಾಗ ನಾನಿಲ್ಲಿ ರಬ್ಬರ್ ಹಾಕಿಬಿಟ್ಟು ಮುಚ್ಚಳ ಮುಚ್ಚಿ ಇಡ್ತಾಯಿದ್ದೀನಿ ಬೇಕಿಂಗ್ ಆಗೋದಕ್ಕೆ. ಮೇಲೆ ನಾನು ಗ್ಲಾಸ್ನ ಇಟ್ಟಿದ್ದೀನಿ, ವಿಸಿಲ್ ಹಾಕಿಲ್ಲ, ಗ್ಲಾಸ್ನ ಹಾಕಿದೆ. ಇವಾಗ ಬೇಕಿಂಗ್ ಆಗಿದೆ ನೋಡಿ, ಕಾಣಿಸ್ತಾ ಇರ್ಬೋದು ನಿಮಗೆ ಎಷ್ಟು ಚೆನ್ನಾಗಿ ಬಂದಿದೆ, ಕರೆಕ್ಟಾಗಿ ಬೇಕಿಂಗ್ ಆಗಿದೆ. ಇವಾಗ ಒಂದು ಟೂತ್ ಪಿಕ್ ಅಥವಾ ಈ ಥರ ಸ್ಪೂನಿಂದ, ಚಾಕಿಂದ ಯಾವುದ್ರಲ್ಲಾದ್ರು ಈ ಥರ ತೆಗೆದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಅದು ಅಂಟಬಾರ್ದು. ಅದರಲ್ಲಿ ಅಂಟಲ್ಲ ಅಂದರೆ ಕರೆಕ್ಟಾಗಿ ಆಗಿದೆ ಅಂತ ಹೇಳ್ಬಿಟ್ಟು. ಇವಾಗ ಸಾಫ್ಟಾಗೂ ಕೂಡ ಇದೆ, ಕರೆಕ್ಟಾಗಿ ಬೇಕಾಗಿದೆ. ಇದು
40ರಿಂದ 45 ನಿಮಿಷ ಟೈಮ್ ತೊಗೊಳುತ್ತೆ ನಿಮಗೆ ಬೇಕಾಗೋಕ್ಕೆ. ತಣ್ಣಗಾಗಿದೆ ಇವಾಗ, ಚೆನ್ನಾಗಿ ಬೇಕಾಗಿದೆ. ಈಗ ನೋಡಿ, ತಣ್ಣಗಾದ್ಮೇಲೆ ನಾನು ತೆಗಿತಾ ಇದ್ದೀನಿ. ಸುತ್ತ ಆಲ್ರೆಡಿ ಬಿಟ್ಕೊಂಡಿದೆ. ಆದ್ರೂ ಒಂದು ಸ್ವಲ್ಪ ಸ್ಪೂನ್ ಸಹಾಯದಿಂದ ನಾನು ಆ ಕಡೆ ಈ ಕಡೆ ಇದು ಮಾಡಿಕೊಂಡು ಇವಾಗ ಒಂದು ಪ್ಲೇಟಿಗೆ ಉಲ್ಟಾ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಯಾವುದೇ ಒಂದು ಚೂರು ಸೀದೋಗಿಲ್ಲ, ಏನೂ ಆಗಿಲ್ಲ. ಕಲರ್ ಕೂಡ ಸಖತ್ತಾಗಿ ಬಂದಿದೆ. ನೋಡಿ, ಸಖತ್ತಾಗಿ ಕಾಣಿಸ್ತಾ ಇದೆ ನೀಟಾಗಿ. ನಾನು ಅದಕ್ಕೆ ದೊಡ್ಡ ಪಾತ್ರೆಗೆ ಹಾಕ್ಕೊಂಡೆ, ಬೇಗ ಆಗುತ್ತೆ ಅಂತೇಳ್ಬಿಟ್ಟು. ನೋಡಿ, ಇವಾಗ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಮಕ್ಕಳಿಗೆ ಟಿಫನ್ಗಾಗಿರ್ಬೋದು, ಸ್ಕೂಲ್ಗೆ ಎಲ್ಲ ಕೊಡೋದಕ್ಕೆ, ಸ್ಯಾಟರ್ಡೆ ಹೊತ್ತಾಗಲಿ, ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಈ ಥರ ಕೇಕ್ನ ಮಾಡಿಬಿಟ್ಟು ನೈಟ್ ಮಾಡಿಟ್ರೆ ಮಕ್ಕಳಿಗೆ ಆರಾಮಾಗಿ ಬೆಳಿಗ್ಗೆ ಬಾಕ್ಸಿಗೆ ಕೊಡ್ಬೋದು. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ನೋಡಿ, ಈ ಥರ ಕಟ್ ಮಾಡ್ತಾ ಇದ್ದೀನಿ. ಸಾಫ್ಟಾಗಿ ಬಂದಿದೆ ಕೇಕು. ನಾನು ಹಾಲು ಮೊಟ್ಟೆ ಏನೂ ಬಳಸಿಲ್ಲ, ಆದರೂ ಕೂಡ ಚೆನ್ನಾಗಿ ಬಂದಿದೆ. ನೋಡಿ, ತೋರಿಸ್ತಾ ಇದ್ದೀನಿ ಇವಾಗ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಟೇಸ್ಟು ಕೂಡ ತುಂಬ ಚೆನ್ನಾಗಿದೆ. ಮೇಲೆ ಡ್ರೈ ಫ್ರೂಟ್ಸ್ ಹಾಕಿರೋದ್ರಿಂದ ಬಾಯಿಗೂ ಕೂಡ ಡ್ರೈ ಫ್ರೂಟ್ಸ್ ಚೆನ್ನಾಗಿ ಸಿಗುತ್ತೆ ತಿನ್ನೋದಕ್ಕೆ. ನಿಮಗೆ ಇದಕ್ಕೆ ಬೇಕಾದ್ರೆ ಕೊಕ್ಕೋ ಪೌಡ್ರು ಯಾವುದಾದ್ರೂ ಕೂಡ ಹಾಕೋಬೋದು ಮಿಕ್ಸಿಗೆ. ಫ್ಲೇವರು ಬೇರೆ ಬೇರೆ ಫ್ಲೇವರ್ ಕೂಡ ಮಿಕ್ಸ್ ಮಾಡ್ಕೋಬೋದು, ನಿಮಗೇನು ತೊಂದರೆ ಇಲ್ಲ. ಏನೂ ಇಲ್ಲ ಅಂದರೆ ಹಾಗೆ ಮಾಡ್ಕೋಬೋದು. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.